ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನು ಡಯಾನಾ. ಇದು ಸೈನ್ಸ್ ಗ್ಯಾಲರಿ ವಿಡಿಯೋ. ಏರ್ಪೋರ್ಟ್ ರೋಡಲ್ಲಿ CBI ಆಫೀಸ್ ಎದುರುಗಡೆ ಇದೆ. ಸಂವಿತ ಸ್ಕೂಲ್ಗೆ ಹೋಗ್ತಾ ಬರ್ತಾ ಈ ಸೈನ್ಸ್ ಗ್ಯಾಲರಿಗೆ ವಿಸಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಹಾಗಾಗಿ ನಾವು ಸಂವಿಧಾನ ಸೈನ್ಸ್ ಗ್ಯಾಲರಿಗೆ ಕರ್ಕೊಂಡು ಬಂದಿದ್ವಿ. ನಮಗೆ ತುಂಬ ಇನ್ಫಾರ್ಮೇಟಿವ್ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ಸೈನ್ಸ್ ಗ್ಯಾಲರಿ ಮಾನವ, ಪರಿಸರ ಮತ್ತು ಸಮಾಜ ವಿಜ್ಞಾನ, ಎಂಜಿನಿಯರಿಂಗ್, ಕಲೆ ಮತ್ತು ವಿನ್ಯಾಸದ ಕೂಡುವೆಡೆಯಲ್ಲಿ ತೊಡಗಿರುವ ಒಂದು ಸಂಶೋಧನೆ ಆಧಾರಿತ ಸಾರ್ವಜನಿಕ ಸಂಸ್ಥೆಯಾಗಿದೆ. ಇದರ ಮುಖ್ಯ ಉದ್ದೇಶ ಸಮಾಜ ಹಾಗೂ ವಿಜ್ಞಾನವನ್ನು ಬೆಸೆಯುವಂಥದ್ದಾಗಿದೆ. ಈ ಸೈನ್ಸ್ ಗ್ಯಾಲರಿ ಕಾರ್ಬನ್ ಅಂದರೆ ಇಂಗಾಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಡುವಂಥದ್ದಾಗಿದೆ. ಈ ಗ್ಯಾಲರಿ ನಮಗೆ ತುಂಬ ವಿಶೇಷ ಅನಿಸಿದ್ದು ಹೇಗೆ ಅಂತಂದರೆ, ಈ ಗ್ಯಾಲರಿನಲ್ಲಿ ಕಾರ್ಬನ್ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕಲೆಯ ಮೂಲಕ, ಪ್ರಯೋಗದ ಮೂಲಕ ಮತ್ತು ಎಕ್ಸಿಬಿಷನ್ ಮೂಲಕ ಹಾಗೂ ವರ್ಕ್ಶಾಪ್ ಮುಖಾಂತರ ನಮಗೆ ತಿಳಿಸ್ಕೊಡ್ತಾರೆ. ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಸೈನ್ಸ್ ಗ್ಯಾಲರಿನ ಒಂದು ಕಾರ್ಬನ್ ಕಲರಲ್ಲಿ ಮಾಡಿದ್ದಾರೆ. ಇಲ್ಲಿಯ ಸಬ್ಜೆಕ್ಟ್ ಬಂದ್ಬಿಟ್ಟು ಅದೇನೆ ಕಾರ್ಬನ್. ಹಾಗಾಗಿ ಬಹಳ ವಿಶೇಷವಾಗಿ ಈ ಬಿಲ್ಡಿಂಗ್ನ ಕಾರ್ಬನ್ ಕಲರಲ್ಲಿ ಮಾಡಿದ್ದನ್ನು ನಾನು ನೋಟಿಸ್ ಮಾಡಿದೆ. ತುಂಬ ಆಕರ್ಷಕವಾಗಿದೆ ಬಿಲ್ಡಿಂಗ್ ಮತ್ತು ತುಂಬ ವಿಶಾಲವಾಗಿತ್ತು. ತುಂಬ ಖುಷಿಯಾಯಿತು. ಬ್ಯಾಂಗ್ಳೂರಲ್ಲಿ ಇಂಥ ಒಂದು ಸೈನ್ಸ್ ಗ್ಯಾಲರಿ ನೋಡೋದಕ್ಕೆ ಬಹಳನೇ ಖುಷಿ ಅನಿಸ್ತು. ಈ ಬಿಲ್ಡಿಂಗ್ನಲ್ಲಿ 3 ಎಕ್ಸಿಬಿಷನ್ ಹಾಲ್ಗಳಿದೆ. ಜೊತೆಗೆ ಸೆಮಿನಾರ್ಸ್, ವರ್ಕ್ಶಾಪ್, ಚಲನಚಿತ್ರ ಪ್ರದರ್ಶನ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಹೆಲ್ಪ್ ಆಗೋ ಹಾಗೆ ಒಂದು ಓಪನ್ ಸ್ಟುಡಿಯೋ ಕೂಡ ಮಾಡಿದ್ದಾರೆ. ಇಲ್ಲಿ ಸ್ಟಡಿ ರೂಮ್ಸ್ ಇದೆ, ಆಕ್ಟಿವಿಟಿ ಹಾಲ್ ಇದೆ, ಹೀಗೆ ಸಾಕಷ್ಟು ಫೆಸಿಲಿಟೀಸ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಎಲ್ಲರಿಗೂ ಉಚಿತವಾದ ಎಂಟ್ರಿ ಇದೆ. 2 ಭಾಷೆಗಳು, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮತ್ತು ಸಂಶೋಧನೆಗಳನ್ನು ನಡೆಸ್ಕೊಡ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಇವರ ಮುಖ್ಯ ಉದ್ದೇಶನೇ ಸಮಾಜ ಮತ್ತು ವಿಜ್ಞಾನವನ್ನು ಬೆಸೆಯುವಂಥದ್ದಾಗಿದೆ. ಬನ್ನಿ ಸೈನ್ಸ್ ಗ್ಯಾಲರಿ ಒಳಗೆ ಹೋಗೋಣ. ಸಂವಿಧ ತುಂಬ ಕ್ಯೂರಿಯಸ್ ಆಗಿ ಎಲ್ಲದನ್ನು ನೋಡ್ತಾ ಇದ್ದಾಳೆ. ಸುನಿಲ್ ಅಲ್ಲಿ ವಿಚಾರಿಸ್ತಾ ಇದ್ರು. ಇಲ್ಲಿ ಗ್ರೂಪ್ ವೈಸ್ ಗೈಡ್ ಮಾಡ್ತಾ ಇರ್ತಾರೆ. ಒಂದು ಗ್ರೂಪ್ ನೆಕ್ಸ್ಟ್ ಅನದರ್ ಗ್ರೂಪ್ನ ಕಳಿಸ್ಕೊಡ್ತಾರೆ. ಮತ್ತು ಇಲ್ಲಿ ಮಂಡೇ ಟ್ಯೂಸ್ಡೇ ಹಾಲಿಡೇ ಇರುತ್ತೆ, ಮತ್ತು ವೆನಸ್ಡೇ ಹಾಗೂ ಥರ್ಸ್ಡೇವರೆಗೂ 10 to 6, ಫ್ರೈಡೇ ಸ್ಯಾಟರ್ಡೇ ಸಂಡೇ 10 to 8 o'clock ತನಕ ಇರುತ್ತೆ. ನೀವು ಒಂದ್ಸರಿ ಅವ್ರ ವೆಬ್ಸೈಟ್ ಚೆಕ್ ಮಾಡಿ. ಏನಾದರೂ ಟೈಮಿಂಗ್ಸಲ್ಲಿ ಚೇಂಜ್ ಇದ್ದರೆ ಅವರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾ ಹೇಳಿದ್ನಲ್ಲ, ಗ್ರೂಪ್ ವೈಸ್ ಅವರು ಕರ್ಕೊಂಡು ಹೋಗ್ಬಿಟ್ಟು ನಮಗೆ ಅಲ್ಲಿ ಗೈಡ್ ಮಾಡ್ತಾರೆ ಅಂತ. ಹಾಗೆ ಇಲ್ಲಿ ನಮ್ಮದೊಂದು ಗ್ರೂಪ್ ಬಂದಿದೆ. ಇಲ್ಲಿ ನಮಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. One of his books, he talks about this protagonist who goes in search of this utopian land called Sola Solulu. So this was sung by one of the mine workers. It is composed by one of the mine workers and it was sung by his nephew. ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿನ ಕೊಡ್ತಾರೆ. ಅವು ಯಾವುವು ಅಂದರೆ, ಕಾರ್ಪೊರಲ್ ಕಾರ್ಬನ್ ದೇಹ ರಚನೆಯಲ್ಲಿ ಇಂಗಾಲ, ಕಾರ್ಬನ್ ಕಲ್ಚರ್ಸ್ ಇಂಗಾಲದ ಸಂಸ್ಕೃತಿಗಳು, ಕಾರ್ಬನ್ ಆಸ್ ಮೆಟೀರಿಯಲ್ ವಸ್ತುವಾಗಿ ಇಂಗಾಲ, ಕಾರ್ಬನ್ ಆ್ಯಂಡ್ ಕಂಟಾಮಿನೇಷನ್ ಇಂಗಾಲ ಮತ್ತು ಮಾಲಿನ್ಯ, ಕ್ರೀಚರ್ಸ್ ಆಫ್ ಕಾರ್ಬನ್ ಇಂಗಾಲದ ಜೀವಿಗಳು, ಕಾರ್ಬನ್ ಆ್ಯಂಡ್ ಕನ್ಸಂಪ್ಷನ್ ಇಂಗಾಲ ಮತ್ತು ಬಳಕೆ, ಕಾರ್ಬನ್ ಆ್ಯಂಡ್ ಫ್ಯೂಚರ್ಸ್ ಇಂಗಾಲದ ನಾಳೆಗಳು, ಕಾರ್ಬನ್ ಆ್ಯಂಡ್ ಕಾನ್ಫ್ಲಿಕ್ಟ್ ವಿವಾದದಲ್ಲಿ ಇಂಗಾಲ ಹಾಗೂ ಆಲ್ಟ್ ಸಿ. ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಅವರು ನೀಡ್ತಾರೆ. So in order for something to fly or in order for something is that it is basically the technological or mechanical equivalence. ಚಿಕ್ಕ ಮಕ್ಕಳಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಪೇರೆಂಟ್ಸ್ ನಾವು ಹೇಗೂ ಇದ್ರ ಜೊತೆಗೆ ಇದ್ದೇ ಇರ್ತೀವಲ್ವ, ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ತಿಳಿಸಿ ಹೇಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಕ್ಕಳು ಕೂಡ ಅರ್ಥ ಮಾಡ್ಕೊತಾರೆ. ಇನ್ನು ಕಾರ್ಬನ್ ಬಗ್ಗೆನೇ ಸ್ಟಡಿ ಮಾಡ್ತಾ ಇರೋರು ಅವರಿಗೆಲ್ಲ ಇದು ಕೂಡ ಒಂದು ರಿಸೋರ್ಸ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. Would be the change in the behavior of animals, right? So what he did is he kept these camera traps through different geographical locations, and if you look at the pavilion itself, you can see that it goes from west to the east. So it's in a way symbolizing the globe itself. And also if you look at carefully, there's also like a day and night pattern. So yeah, at the same time, in the same time, these are different regions. You won't be able to see anything because this particular region will come with the demilitarized zone between North Korea and South Korea. So humans and animals are coexisting in a setting as well. So
ಕಾರ್ಬನ್ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಕೊಡ್ತಾ ಅವರು ನಮಗೆ ಕೆಲವು ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಕೊಡ್ತಾಯಿದ್ರು. ಜೊತೆಗೆ ನಾವೆಷ್ಟು ಆ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಅವರೊಂದು ಸಣ್ಣ ಕ್ವೆಶ್ಚನ್ ಪೇಪರ್ ಕೂಡ ರೆಡಿ ಮಾಡಿಟ್ಟಿದ್ರು. ನೋಡಿ, ಸುನಿಲ್ ಅದನ್ನು ಬರೀತಾ ಇದ್ರಲ್ವ. ಹಾಗೆ ಇದರಿಂದ ನಾವು ಕೂಡ ಅವರ ಆ್ಯಕ್ಟಿವಿಟೀಸ್ ಮತ್ತು ಇನ್ಫಾರ್ಮೇಷನ್ಸ್ ಜೊತೆಗೆ ಇನ್ವಾಲ್ವ್ ಆಗೋ ಹಾಗೆ ಅನ್ನಿಸ್ತಾ ಇತ್ತು. ಬಹಳ ಖುಷಿ ಆಗ್ತಾ ಇತ್ತು ನಮ್ಮನ್ನು ಜೊತೆಗೆ ತೊಡಗಿಸ್ಕೊಂಡು ಹೋಗ್ತಾ ಇದ್ದಿದ್ದು. You guys know how mushrooms are formed? Yeah. Like when they cultivate mushrooms, they use like hay, and then they put this pole and they give it adequate humidity. This experiment is called microbiology. ಇಂಗಾಲ ಜೀವ ಮತ್ತು ಜೀವನದ ಒಂದು ಪ್ರಮುಖವಾದ ಘಟಕಾಂಶವಾಗಿದೆ. ಭೂಮಿಯ ಇತಿಹಾಸದಲ್ಲಿ ಇಂಗಾಲವು ಸದಾ ಕೇಂದ್ರ ಸ್ಥಾನದಲ್ಲಿದೆ. ಔಷಧಿಗಳು ಮತ್ತು ಯಂತ್ರಗಳಿಂದ ಹಿಡಿದು ವಾಸ್ತುಶಿಲ್ಪ ಮತ್ತು ಕಲೆಯವರೆಗೂ ಕೂಡ ನಾವು ಈ ಇಂಗಾಲದ ಪ್ರಾಮುಖ್ಯತೆಯನ್ನು ನೋಡ್ಬೋದು. ಮಾನವನು ಕಟ್ಟಿದ ಪ್ರತಿಯೊಂದರಲ್ಲೂ ಕೂಡ ನಾವು ಇಂಗಾಲದ ಮಸಿಯ ಹೆಜ್ಜೆ ಗುರುತುಗಳನ್ನು ಕೂಡ ಕಾಣಬಹುದಾಗಿದೆ. ಇದು ಬದುಕಲು ಅತಿ ಮುಖ್ಯವಾದ ಅಂಶ, ಆದರೆ ಉಸಿರುಗಟ್ಟಿಸಬಲ್ಲಂತಹ ಗುಣಗಳು. ಹಾಗಾಗಿ ಈ ವಿರೋಧಾಭಾಸದ ಮೂಲಧಾತವನ್ನು ನಾವು ಹೇಗೆ ಗ್ರಹಿಸಬಲ್ಲೆವು ಅನ್ನೋ ಸಂಬಂಧ ಈ ಸೈನ್ಸ್ ಗ್ಯಾಲರಿನಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಇಂಗಾಲದ ಬಗ್ಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಇದ್ದರೆ ಖಂಡಿತವಾಗಿಯೂ ನೀವು ಈ ಸೈನ್ಸ್ ಗ್ಯಾಲರಿಗೆ ವಿಸಿಟ್ ಮಾಡ್ಬೋದು. ನಮಗೆ ಇದೊಂದು ಇನ್ಫಾರ್ಮೇಟಿವ್ ವಿಸಿಟ್ ಅನ್ನಿಸ್ತು. ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ನಾನು ಮೊದಲೇ ಹೇಳಿದಾಗೆ ಮಕ್ಕಳಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ನಾವು ಪೇರೆಂಟ್ಸ್ ಮಕ್ಕಳಿಗೆ ತಿಳಿಸಿ ಹೇಳೋದ್ರಿಂದ ಅಲ್ಪ ಸ್ವಲ್ಪ ಮಾಹಿತಿ ಮಕ್ಕಳುಗಳು ಕೂಡ ತಿಳ್ಕೊತಾರೆ. ತುಂಬ ಚೆನ್ನಾಗಿತ್ತು. ಧನ್ಯವಾದ.